ಜನ ಉಳ್ಲಿಕ್ಕೆ ಸಾಧ್ಯತೆ ಅಂತಿಲ್ಲ. ಇದೆಲ್ಲ ಕೆಲವೊಮ್ಮೆ ಅತಿ ಬುದ್ಧಿವಂತಿಕೆನೂ ತಪ್ಪುಗಳಾಗ್ತಿರ್ತಾವೆ, ಕೆಲವೊಮ್ಮೆ ದಡ್ಡತನೂ ತಪ್ಪುಗಳಾಗ್ತಿರ್ತಾವೆ. ಅದು ಎದರಿಂದ ಆಗಿದ್ದು ಗೊತ್ತಿಲ್ಲ. ಆದರೆ ನಮ್ಮ ಸತೀಶ್ ಅವ್ರು ಮಾತ್ರ DCM ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದ್ದು ನಿಜ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾರೆ ಇಲ್ಲ ಅಂತಲ್ಲ, ಯಾಕೆ ಸೇಮು ಸಲ ಹಿಂದೆ ಚರ್ಚೆ ಆಗಿದ್ದದವ, ಯಾವ ಸುಳ್ಳಂದು ಯಾರೂ ಅನ್ನೋದಿಲ್ಲ. ಆದರೆ ಮಾಡ್ಬೇಕಲ್ರಿ, ಮಾಡೋರು ಯಾರ ಈಗ ಮಾಡ್ಬೇಕಾದವ್ರು DK ಅವರು. ಯಾಕಂತಂದ್ರೆ ಸಿದ್ದರಾಮಯ್ಯರ ಮಾತುಗಳು ಈಗ ಹೈಕಮಾಂಡ್ರಲ್ಲಿ ಆ ಪ್ರಮಾಣದಲ್ಲಿ ನಡೀತಾ ಇಲ್ಲ ಅನ್ನೋದು ಗಮನಾರ್ಹವಾಗಿದೆ. ಯಾಕಂದ್ರೆ ನಮ್ಗೆ ಬೇಕಂತವ್ರು ಎಲ್ಲರೂ ಈಗ ಒಳಗೆ ತಂದು ಹಾಕ್ಕೊಂಡಿದ್ದಾರೆ DK ಅವರು. ಮತ್ತು DK ಪರ ಹೈಕಮಾಂಡ್ ಅನ್ನೋದು ಈಗಾಗಲೇ ಜನಜನಿತ ಆಗಿದೆ. ಅಂದಾಗ ಹೈಕಮಾಂಡ್ ಏನಿದ್ರು ಮಾತು ಕೇಳೋದು ಯಾರಪ್ಪ ಅಂದ್ರೆ ಮೊದಲನೇದಾಗಿ ನಮ್ಮ DK ಅವ್ರದ್ದು, ಎರಡನೇದಾಗಿ ಸಿದ್ದರಾಮಯ್ಯನ ಬಿಟ್ಟು ಕೊಡೋದಿಲ್ಲ ಅವರು ಹೈಕಮಾಂಡ್. ಯಾಕಂದ್ರೆ ಮುಂಬರುವ 2022 ಚುನಾವಣೆಯಲ್ಲಿ ಮಾಸ್ ಲೀಡರ್ ಅವರು ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಒಂದು ಮುಖ ಅವರನ್ನು ಬಿಟ್ಟಂತೆ ಕೊಡೋದಿಲ್ಲ. ಆದರೆ ಅದೇ ಕಾಲಕ್ಕೆ ಇನ್ನು 2 DCM ಪೋಸ್ಟ್ಗಳನ್ನು ಮಾಡ್ತಾರೆ ಅನ್ನೋದು ಮಾತ್ರ ಒಂದು ರೀತಿಯಿಂದ ಇವತ್ತು ಹಗಲುಗಳಿಸ್ತದೆ. ಬಟ್ ಅದು ಆಗ್ಬೋದೇನೋ. ಯಾಕಂದ್ರೆ ಸತೀಶ್ ಅವ್ರು ಹೇಳ್ತಾರಪ್ಪ ಅಂದ್ರೆ ಅದು MP ಪಾಟೀಲ್ ಅಂತ ಅದ್ರ ಬಗ್ಗೆ ಏನು ಅಭಿವ್ಯಕ್ತ ಮಾಡಿಲ್ಲ. ಬಟ್ ಸತೀಶ್ ಅವ್ರು ಹೇಳ್ತಾರಪ್ಪ ಅಂದ್ರೆ ಮೋಸ್ಟ್ಲಿ ಆದರೂ ಆಗ್ಬೋದೇನೋ. ಆದರೆ ಅದು ಭಾಳಷ್ಟು ಕಷ್ಟ ಅನ್ನೋದು DK ಅವ್ರನ್ನ ಬಲ್ಲಂಥ ರಾಜಕೀಯ ತಜ್ಞರ ಅಭಿಪ್ರಾಯ. ಇದಕ್ಕೇನಂತ ನೀವು ತಪ್ಪು ಸಣ್ಣ ಸರಿ ತಪ್ಪನ್ರಿ. ಆದ್ರೆ ನಿಮಗೆ ಲೈಕ್ ಮಾಡಿ ಶೇರು ಮಾಡಿರಿ, ಜೊತೆಗೆ ಇದನ್ನು ನೋಡ್ತಾ ಇರಿ ಮತ್ತು ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇಸಿತಾರಾಮದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಸಿತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.